ನಮಸ್ತೆ ಎಲ್ರಿಗೂ. ಸೊ ನಾನು ಕುನ್ನೂರು ಪಾರ್ಟ್ 1 ನೋಡಿದಿರಿ. ಸೊ ಇದು ಪಾರ್ಟ್ 2. ನಾನಿವಾಗ ಅನೀಶ್ ಮನೇಲಿದ್ದೀನಿ. ಸೊ ಅನೀಶ್ ಮನೆಗೆ ಬಂದಿದ್ದ ತಕ್ಷಣ ನಮಗೇನು ಆಶ್ಚರ್ಯ ಕಾದಿತ್ತು ಅಂದರೆ, ಸೀದಾ ಅವ್ರ ಮನೆಯಿಂದ ಹಿಂಗಡೆ ಬಾಲ್ಕನಿಗೆ ಹೋಗಿ ಕಿಟಕಿಯಿಂದ ಈಚೆ ನೋಡಿದ್ರೆ ಫುಲ್ ಫಾರೆಸ್ಟ್ ಇದೆ. ಆ ಫಾರೆಸ್ಟಲ್ಲಿ ಆಶ್ಚರ್ಯ ಏನು ಅಂದರೆ, ಪ್ರಾಣಿಗಳು ಅವ್ರ ಮನೆ ಹತ್ತಿರನೇ ಇರುತ್ತೆ. ಪೀಕಾಕ್ ಇರ್ಬೋದು, ಬೈಸನ್ ಇರ್ಬೋದು, ಸ್ಕ್ವಿರಲ್ ಇರ್ಬೋದು, ಅದೆಲ್ಲ. ಸೊ ನಾನು ಬಂದಿದ್ದ ತಕ್ಷಣ ಅವ್ರ ಮನೆಗೆ ಹೋಗಿದ ತಕ್ಷಣ ಫಸ್ಟ್ ನೋಡಿದ್ದೆ ಬೈಸನು. ಸೊ ನೋಡ್ಬೋದು ನೀವು, ಆರಾಮಾಗಿ ಮೇಯ್ತಾ ಇದೆ. ಮತ್ತು ಒಳ್ಳೆ ಜರಿ ಮಳೆ ಇತ್ತು. ಸೊ ಆ ಮಳೆಯಲ್ಲಿ ಅದು ನೋಡೋಕ್ಕೆ ಚೆಂದ. ಫುಲ್ ಹಿಂದೆ ಟೀ ಎಸ್ಟೇಟು, ಫಾರೆಸ್ಟ್ ಎಲ್ಲ ಇತ್ತು. ಆಮೇಲೆ ಅದನ್ನು ಕರೆದ್ರೆ ಎಷ್ಟು ಚೆನ್ನಾಗಿದ್ದು ನೋಡ್ತಿತ್ತದು. ಆಮೇಲೆ ಅದಕ್ಕೇನು ಭಯ ಇಲ್ಲ. ನಮ್ಮನ್ನು ಅದು ಯಾರೋ ಅದು ವಿಲನ್ ಥರ ಆಗಲಿ ಇಲ್ಲ ಹೆದರ್ಕೊಂಡೇನು ಟ್ರೀಟ್ ಮಾಡೋಲ್ಲ. ನಾರ್ಮಲಾಗಿ ಇದು ಮಾಡ್ತಿತ್ತು. ಯಾಕಂದ್ರೆ ಅಲ್ಲಿರೋ ಜನ, ಊರಲ್ಲಿರೋ ಜನ ಯಾರು ಅವ್ರಿಗೆ ತೊಂದರೆ ಕೊಡೋಲ್ಲ. ಹಾಗಾಗಿ ಅದಕ್ಕೂ ರೂಢಿಯಾಗಿದೆ. ಬಟ್ ಒಂಥರ ನಾವು ಬೆಂಗಳೂರಲ್ಲಿ ಇದ್ದು ಇಲ್ಲಿ ಬರೀ ಟ್ರಾಫಿಕ್ಕು, ಗಾಡಿ, ಧೂಳು ನೋಡಿ ಈ ಥರ ಊರುಗಳಿಗೆ ಬಂದಾಗ, ಕಾಡಿಗೆ ಬಂದಾಗ ಈ ಥರ ನೋಡೋದು ತುಂಬ ಖುಷಿ ಆಗುತ್ತಲ್ವ. ಏನು ಚೆನ್ನಾಗಿದೆ ನೋಡಿ. ಇದೊಂದು ಬ್ಯಾಚ್ ಇತ್ತು. ನಾವು ಬಂದಿದ್ದ ತಕ್ಷಣ ನನ್ನ ಲಕ್ಕು ಇಮ್ಮಿಡಿಯೇಟ್ ಕಾಣಿಸ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಮನೆ ಒಳಗಡೆಯಿಂದ ನಿಮಗೆ ಹೋದರೆ ಈ ಥರ ಅಂಡರ್ಗ್ರೌಂಡ್ ಸುರಂಗ ಮಾರ್ಗ ಸಿಗುತ್ತೆ. ಸುರಂಗ ಮಾರ್ಗದಿಂದ ಈಚೆ ಹೋಗೋಕ್ಕೆ ಒಂದು ಆಕ್ಸೆಸ್ ಇದೆ. ಇಲ್ಲಿ ಆಕ್ಸೆಸ್ ಇದ್ದ ನೋಡಿ. ಇವರೇ ಅನೀಶು. ಇವ್ರ ಮನೆಗೆ ಬಂದಿರೋದು ನಾವು ಕುನ್ನೂರಲ್ಲಿ. ನೋಡಿ, ಇಲ್ಲಿ ಬಂದರೆ ನಮ್ಮ ರಾಜ, ಬೈಸನ್ ರಾಜ ಆರಾಮಾಗಿ ಊಟ ಮಾಡ್ತಾ ಇದ್ದಾರೆ. ಮನುಷ್ಯರು ಪ್ರಾಣಿ ಒಟ್ಟಿಗೆ ಬದುಕಬಹುದಂಥ ಜಾಗ. ನಾವು ಕರೆಕ್ಟಾಗಿದ್ದರೆ ಪ್ರಾಣಿನೂ ಕರೆಕ್ಟಾಗಿರ್ತಕ್ಕಪ್ಪ, ಏನು ಮಾಡಲ್ಲ. चल छैया 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 चल छैया 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 चल छैया 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 चल छैया 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 सारी इश्क की छाव चल छैया छैया सारी इश्क की छाव चल छैया. ಓಕೆ. ಸೊ ಇವತ್ತು ನಾನು ಕುನ್ನೂರಿಂದ ಟುವರ್ಡ್ಸ್ ಆಪೋಸಿಟ್ ಸೈಡ್ ಊಟಿ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಜಸ್ಟ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಆನ್ ದಿ ವೇ ಹೋಗ್ತಾನೆ ಇಲ್ಲೊಂದು ಫಾಲ್ಸ್ ಸಿಗುತ್ತೆ ನೋಡಿ, ಲಾಸ್ ಫಾಲ್ಸ್ ಅಂತ. ಇದು ಸಾಕಾಗಿದೆ, ರೋಡ್ ಸೈಡೇ ಇದೆ. ಆ್ಯಕ್ಚುಲಿ ಹೋಗಿ ಇಳಿಬೋದು, ಇಲ್ಲೆಲ್ಲ ಇಳಿದು ಆರಾಮಾಗಿ ನೀರೆಲ್ಲ ಕುತ್ಕೊಂಡು ಬರ್ಬೋದು. ಬಟ್ ನಾನು ಇಳಿಯೋಕ್ಕೆ ಹೋಗಲ್ಲ. ರೀಸನ್, ನಾನು ರೈಡ್ ಮಾಡಬೇಕಿನ್ನು. ಸೊ ಟಯರ್ಡ್ ಆಗಿಬಿಟ್ರೆ ಇವತ್ತು ಫುಲ್ ಡೇ ರೈಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹಂಗೆ ರೋಡಲ್ಲೇ ನೋಡ್ತಾ ಹೋಗ್ತೀನಿ. ಬಟ್ ಬ್ಯೂಟಿಫುಲ್ ಆಗಿದೆ. ಆನ್ ದಿ ವೇನೇ ಸಿಗುತ್ತೆ ರೋಡಲ್ಲೇ. ಆರಾಮಾಗಿ ಒಂದು ಕಡೆ ನೀವು ಕಾರ್ನ ಅಥವಾ ಬೈಕ್ನ ಪಾರ್ಕ್ ಮಾಡಿ ಆರಾಮಾಗಿ ನಡ್ಕೊಂಬಂದು ನೋಡ್ಕೊಂಡು ಹೋಗ್ಬೋದು. ಸೂಪರಾಗಿದೆ. ಸೊ ಫಾಲ್ಸ್ ಪಕ್ಕನೇ ಇನ್ನೊಂದು ಜಸ್ಟ್ ಒಂದು 500 ಮೀಟರ್ಸ್ ಬಂದರೆ ನೋಡಿ, ಅಲ್ಲೇ ಇದ್ದಿದ್ದು ಫಾಲ್ಸು. ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಡೌನ್ಗೆ ಇಳಿದ್ರೆ ಇಲ್ಲೊಂದು ಪಾರ್ಕ್ ಇದೆ. ಹೆಸರು ಕರೆಕ್ಟಾಗಿ ನೋಡಲಿಲ್ಲ, ಕತ್ತಾರಿ ಪಾರ್ಕ್ ಅಂತ ಅನಿಸುತ್ತೆ. ಒಬ್ರಿಗೆ 40 ರೂಪೀಸು ಪಾರ್ಕಿಂಗ್ ಇದೆ. ಆರಾಮಾಗಿ ಒಂದು ವಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ವ್ಯೂಸ್ ಕೂಡ ಸಾಕಾರ ಇದೆ, ತೋರಿಸ್ತೀನಿ ತಡೀರಿ. ಒಳ್ಳೆ ವ್ಯೂ ಪಾಯಿಂಟ್ಸ್ ಇದೆ. ಸೊ ಕೇಡವ್ರಿಗೆ ಹೋಗಿದ್ದೆ. ಚಿಕ್ಕ ಪಾರ್ಕ್ ಇದು. 40 ರೂಪೀಸ್ ತೊಗೊತಾರೆ. 40 ರೂಪೀಸ್ ಏನು ವರ್ತಿಲ್ಲ, 20 ರೂಪೀಸ್ ವರ್ತಿರ್ಬೋದು. ಚಿಕ್ಕ ಪಾರ್ಕ್. ಬಟ್ ಇಲ್ಲೊಂದು ಲೊಕೇಶನ್ ಇದೆ ನೋಡಿ. ಎಕ್ಸಾಂಪಲು, ಇಲ್ಲಿ ಕೆಡ ರೈಲ್ವೆ ಸ್ಟೇಷನ್ನು, ರೈಲ್ವೆ ಟ್ರ್ಯಾಕ್ ಇದೆ ಪಕ್ಕ. ಅಲ್ಲಿ ಒಳ್ಳೆ ನೀರು, ರಿವರ್ ಫ್ಲೋ ಇದೆ. ಇಲ್ಲಿ ಕುತ್ಕೊಳ್ಳೋಕೆ ಜಾಗನೂ ಇದೆ, ಬಟ್ ಅಲ್ಲಿಗೆ ಆ್ಯಕ್ಸಿಸ್ ಇಲ್ಲ. ಆಮೇಲೆ ಇಲ್ಲೂ ಅಷ್ಟೇ, ಟ್ರೈನ್ ಬಂದಾಗಂತೂ ಬಂದರೆ ಈ ಸ್ಪಾಟಿಗೆ ಒಳ್ಳೆ ಟೈಮಿಂಗ್ ಅದು.
ಯಾಕಂದರೆ ಇಲ್ಲಿರೋದು ಸ್ಟೀಮ್ ಇಂಜಿನ್ ಓಲ್ಡ್ ಟೈಪು. ಸೊ ಅಲ್ಲಿಂದ ಟ್ರೈನ್ ಬಂತು ಅಂತ ಇಟ್ಕೊಳ್ಳಿ. ಇಲ್ಲಿಂದ ನೋಡ್ತಾ ಇದ್ದರೆ ಅದು ಒಳ್ಳೆ ಟೈಮಿಂಗ್. ಅದು ಅಲ್ಲಿಗೆ ಆ್ಯಕ್ಸೆಸ್ ಇದೆ ಆ್ಯಕ್ಚುಲಿ, ಬಟ್ ಇಲ್ಲಿ ಇವರು ನೋ ಆ್ಯಕ್ಸೆಸ್ ಅಂತ ಅಲ್ಲಿನ ಕಡೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲಿ ಹೋಗಿದ್ರೆ ಸೂಪರಾಗಿರ್ತಿತ್ತು. ಆವಾಗ 40 ರೂಪೀಸ್ ಬರ್ತಿತ್ತು. ಯಾಕಂದರೆ ಅಲ್ಲೊಂದು ಫಾಲ್ಸ್ ಥರನೂ ಕಾಣ್ತಾ ಇದೆ. ಅದನ್ನು ನೋಡಿಬಿಟ್ಟು ಅದೊಂದು ಸ್ವಲ್ಪ ಕುತ್ಕೊಂಡು ಕೆಳಗಡೆ ಒಂದು ಟ್ರೈನ್ ಹೋಗೋದನ್ನ ಬರೋದನ್ನ ನೋಡಿಕೊಂಡು ಬರ್ಬೋದಾಗಿತ್ತು. ಬಟ್ ಇದು ತುಂಬ ಚಿಕ್ಕ ಪಾರ್ಕ್ ಇದು. ಸೊ ಒಂದು 20 ಮಿನಿಟ್ಸ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಅಷ್ಟೇ. ಮಕ್ಳು ಕರ್ಕೊಂಬಂದರೆ ಅವರಿಗೆ ಆಟ ಆಡೋಕ್ಕೆ ಸ್ವಲ್ಪ ಗೇಮ್ಸ್ ಎಲ್ಲ ಇದೆ ಅನಿಸುತ್ತೆ. ಅವ್ರು ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೊರಡೋಣ. ಇಲ್ಲಿಷ್ಟೇ. ಥ್ಯಾಂಕ್ ಯು. ನೆಕ್ಸ್ಟ್ ಲೊಕೇಶನ್ ಒಂದು ಒಳ್ಳೆ ವ್ಯೂ ಪಾಯಿಂಟಲ್ಲಿ ಕೂತ್ಕೊಂಡೆ. ಲ್ಯಾಂಪ್ಸ್ ರಾಕ್ ಅನ್ನೋ ಒಂದು ರೋಡು, ಅಲ್ಲಿ ಲ್ಯಾಂಪ್ಸ್ ರಾಕ್ ಅನ್ನೋದು ಒಂದು ವ್ಯೂ ಪಾಯಿಂಟು. ಸೊ ಅಲ್ಲಿ ಹೋಗಲಿಲ್ಲ, ಆ ರೋಡಲ್ಲಿರೋಂಥ ಒಂದು ಲೊಕೇಶನ್ ಕೂತ್ಕೊಂಡೆ. ಒಂದು ಕೋಕು ಕ್ಯಾಶು ಎತ್ಕೊಂಡು ಬಂದು ಪೀಸಾಗಿ ರೋಡಲ್ಲೇ ಕಟ್ಟೆ ಥರ ಇತ್ತು. ಅಲ್ಲಿ ಕೂತ್ಕೊಂಡು ಈ ಒಳ್ಳೆ ವ್ಯೂ ಪಾಯಿಂಟನ್ನು ನೋಡ್ತಾಯಿನಿ. ಒಂಥರ ಇದೊಂದು ಸ್ಯಾಟಿಸ್ಫ್ಯಾಕ್ಷನ್. ಇದು ಪೀಸಾಗಿ ಕೂತ್ಕೊಂಡು ನೆರಳಲ್ಲಿ ಈ ಥರ ನೋಡ್ಕೊಂಡು ಏನಾದ್ರು ತಿನ್ಕೊಂಡು ಕೂತ್ಕೊಳ್ಳೋಕ್ಕೆ. ಏನಕ್ಕೆ ಈ ಥರ ಮಾಡ್ತಾಯಿನಿ ಅಂದರೆ, ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋದು. ಸೊ ನನಗೆ ಈ ಟೂರಿಸ್ಟ್ ಪ್ಲೇಸ್ಗಳಿಗೆಲ್ಲ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಅಲ್ಲೂ ಹತ್ತಕ್ಕೆ ಇಳಿಯೋಕ್ಕೆಲ್ಲ ಕ್ಯೂವಲ್ಲಿ ಹೋಗಿ ಆ ಜನಗಳು ಒಂದು ರಾಶಿ ಇರ್ತಾರೆ. ಅಲ್ಲಿ ನಾವು ಎಲ್ಲದಕ್ಕೂ ಕ್ಯೂ ನಿಂತ್ಕೊಬೇಕು. ಒಂದು ಸೆಲ್ಫಿ ತೊಗೊಳೋಕ್ಕೂ ಕ್ಯೂ ನಿಂತ್ಕೊಬೇಕು, ಒಂದು ಫೋಟೋ ತಗೊಳ್ಳೋಕೆ ಕ್ಯೂ ನಿಂತ್ಕೊಬೇಕು. ಆಮೇಲೆ ಕಪಲ್ಸ್ ಇರ್ತಾರೆ, ಅವ್ರ ಪ್ರೈವಸಿ ನೋಡೋದು ಕೇಳ್ತಾ ಇರ್ತಾರೆ. ಸೊ ಅವ್ರ ಪ್ರೈವಸಿಗೆ ಯಾಕೆ ಡಿಸ್ಟರ್ಬ್ ಮಾಡೋಣ ಅಂಥೇಳಿ ನಾನು ಯೂಶ್ವಲಿ ಆ ಥರ ಸ್ಪಾಟ್ಸ್ನ ಅವಾಯ್ಡ್ ಮಾಡ್ತೀನಿ. ಸೊ ಬೈಕಲ್ಲಿ ಹೋಗ್ತಾ ಇರ್ತೀನಿ. ಹಳ್ಳಿಗಳ ಕಡೆ ಇಂಟೀರಿಯರ್ ಹೋಗ್ತೀನಿ. ಯೂಶ್ವಲಿ ಟೂರಿಸ್ಟ್ ಸ್ಪಾಟ್ಸ್ಗಳಿಗೆ ಹೋಗಲ್ಲ. ಸೊ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಅಲ್ಲಿ ಯಾವ್ದಾದ್ರು ಲೋಕಲ್ ಹಳ್ಳೀಲಿ ಯಾರಾದ್ರು ಸಿಕ್ಕಿದ್ರೆ ಕೇಳ್ತೀನಿ ಏನಾದ್ರು ನೋಡೋಕ್ಕೆ ಚೆನ್ನಾಗಿದೆ ಇಲ್ಲಿ ಅಂತ. ಅವ್ರು ಹೇಳಿದರೆ ಅಲ್ಲಿ ಪಾಸ್ ಮಾಡ್ತೀನಿ. ಸೊ ಇಷ್ಟು ನೋಡಿದ್ರಲ್ಲ ಈಗ ಕಂಟಿನ್ಯೂಸ್ ಆಗಿ ಅವೆಲ್ಲ ಎಕ್ಸ್ಪ್ಲೋರ್ ಮಾಡಿರೋ ಜಾಗಗಳು, ಡಿಫ್ರೆಂಟ್ ಪ್ಲೇಸಸ್ಸು. ಸೊ ಎಲ್ಲೋ ಹೋಗಬೇಕು ಅಲ್ಲಿ ಹೋಗ್ತಾ ಇರ್ತೀನಿ. ಚಿಕ್ಕ ರೋಡ್ ಸಿಗುತ್ತೆ ನೋಡಿ, ಇದು ಆಫ್ ರೋಡ್ ಥರ ಸಿಕ್ಕಿದೆ, ಹೋಗಿದ್ದೀನಿ. ಯಾರಿರಲ್ಲ, ಪೀಸಾಗಿರುತ್ತೆ ನೋಡಿ, ಒಬ್ಬರು ಜನ ಇರಲ್ಲ. ಬಟ್ ಸೇಫ್ ಜಾಗನೂ ನೋಡ್ತೀನಿ, ಎಲ್ಲಂದ್ರಲ್ಲಿ ಹೋಗಲ್ಲ, ಪೀಸಾಗಿರೋ ಕಡೆ ಹೋಗ್ತೀನಿ. ಸೊ ಇನ್ನೊಂದು ಲೊಕೇಶನಲ್ಲಿ ಹೋದಾಗ ನನಗೆ ಒಂದೊಳ್ಳೆ ಕ್ರಿಕೆಟ್ ಗ್ರೌಂಡು, ಫುಟ್ಬಾಲ್ ಗ್ರೌಂಡ್ ಸಿಕ್ತು. ಅದು ನೋಡಿ ತುಂಬ ಖುಷಿಯಾಯಿತು. ಈ ಥರ ಬಂದು ಇಂಥ ಕಡೆ ಒಂದು ಬ್ಯಾಚ್ ಥರ ಬಂದು ಕ್ರಿಕೆಟ್ ಆಡಿಕೊಂಡು ಫುಟ್ಬಾಲ್ ಆಡ್ಕೊಂಡ್ರೆ ಸೂಪರಾಗಿರುತ್ತೆ ಅನಿಸ್ತಾಯಿತ್ತು. ಸೊ ಈ ಲೊಕೇಶನ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವತ್ತಾದ್ರೂ ಒಂದು 11 ಜನ 10 ಜನ ಅಂತ ಟ್ರಿಪ್ ಬಂದರೆ ಇಂಥ ಲೊಕೇಶನ್ ಬ್ಯಾಟು ಬಾಲ್ ತಂದು ಕ್ರಿಕೆಟ್ ಆಡಬೇಕು. ಹೆಂಗಿರುತ್ತಲ್ವ, ಸಾಕಾಗಿರುತ್ತೆ. ಸೊ ನೆಕ್ಸ್ಟ್ ಯಾವತ್ತಾದ್ರು ಒಂದಿನ ಈ ಲೊಕೇಶನ್ಗೆ ಬಂದು ಒಳ್ಳೆ ಕ್ರಿಕೆಟ್ ಮ್ಯಾಚ್ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋದರೆ ಸೂಪರಾಗಿರುತ್ತೆ. ಸೊ ಇನ್ನೂ ಬೇಜಾನ್ ಪ್ಲೇಸಸ್ಗಳು ಮಾಡಿದ್ದೆ ಎಕ್ಸ್ಪ್ಲೋರು, ಕೆಲವೊಂದು ಹಾಕಿದ್ದೀನಿ ಅಷ್ಟೇ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು. ಹೀಗೆ ಇನ್ನೊಂದು ಸ್ವಲ್ಪ ಮುಂದೆ ಬಂದಾಗ ಒಂದು ಬ್ಯೂಟಿಫುಲ್ ಲೊಕೇಶನ್ ಸಿಕ್ತಿತ್ತು. ರೋಡ್ ಎಂಡ್ ಆಗೋಯ್ತು. ಎಂಡ್ ಆದಮೇಲೆ ನಿಂತ್ಕೊಂಡೆ, ಬಟ್ ಟಾಪಲ್ಲಿದ್ದೆ. ಸೊ ಬೈಕ್ ಹಾಕಿ ಹತ್ತಿ ನೋಡಿದಾಗ ತುಂಬ ಪ್ರಕೃತಿಯ ಒಂದು ವಿಸ್ಮಯ ಸೌಂದರ್ಯ ನನಗೆ ಕಾಣಿಸ್ತು. ತುಂಬ ಚೆನ್ನಾಗಿತ್ತು ಈ ಜಾಗನೂ ಅಷ್ಟೇ. ಇಲ್ಲಿ ಒಂದು ತುಂಬ ಹೊತ್ತು ಕೂತ್ಕೊಂಡೆ ನಾನು. ಕೂತ್ಕೊಂಡು ಈ ಸೌಂದರ್ಯ ಸವಿತಾ ಒಂದು ಮೊಬೈಲಲ್ಲಿ ಹಾಡು ಹಾಕ್ಕೊಂಡು ಕೂತ್ಕೊಂಡಿದ್ದೆ. ಬ್ಯೂಟಿಫುಲ್ ಲೊಕೇಶನ್. ಇದು ಯಾವ ಊರು ಅಂತ ನನಗೂ ಗೊತ್ತಿಲ್ಲ. ಜಸ್ಟ್ ಕೀಪ್ ಮೂವಿಂಗ್. ಸೊ ಎಲ್ಲಿ ರೋಡ್ ಸಿಗುತ್ತೋ ಹೋಗ್ತಾ ಇರ್ತೀನಿ, ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ತಿರ್ಗಿಸ್ಕೊತೀನಿ ಅಷ್ಟೇ. ಒಂದೊಂದ್ಸರಿ ನಿಲ್ಸ್ಕೊಬೇಕು ಅನ್ಸರಿ ನಿಂತ್ಕೊತೀನಿ. ನೋಡಿ ಈ ಲೊಕೇಶನ್ ಹೆಂಗಿದೆ, ಸೂಪರ್ ಅಲ್ವಾ?
ಇದು ನೋಡಿ ವೆಲ್ಲಿಂಗ್ಟನ್ ಲೇಕ್ ಅಂತ, ಕುನ್ನೂರಿಂದ ಒಂದು 4-5 ಕಿಲೋಮೀಟರ್ಸ್ ಅಷ್ಟೇ. ಪೀಸ್ಫುಲ್ ಇದೆ, ಜಾಸ್ತಿ ಜನ ಇರಲ್ಲ, ಕಾಮಾಗಿದೆ. ಚಿಕ್ಕ ಲೇಕು, ಊಟಿ ಥರ ಅಲ್ಲಿನ ಥರ ಲೇಕ್, ದೊಡ್ಡ ಲೇಕ್ ಇಲ್ಲ. ಬಟ್ ಇಲ್ಲಿ ಲೇಕ್ ಚೆನ್ನಾಗಿದೆ, ಕ್ಲೀನ್ ಇದೆ, ಸ್ಮೆಲ್ ಇಲ್ಲ, ಜನ ಕಮ್ಮಿ. ಫುಲ್ ಒಂದು ವಾಕ್ ಮಾಡ್ಬೋದು ಈ ಲೇಕ್ ಸುತ್ತಲೂ. ಸಾಕಾಗಿದೆ. ಬೋಟಿಂಗ್ ಕೂಡ ಇದೆ, ಟಿಕೆಟ್ ತೊಗೊಂಡು ಬೋಟಿಂಗ್ ಕೂಡ ಹೋಗ್ಬೋದು. ಪೀಸ್ಫುಲ್ ಜಾಗ. ಸೊ ನೆಕ್ಸ್ಟ್ ಟೈಮು ಕುನ್ನೂರಿಗೆ ಬಂದರೆ ಊಟಿ ಬೋಟಿಂಗ್ ಮಿಸ್ ಮಾಡಿಬಿಟ್ಟು ಇದಕ್ಕೆ ಬಂದುಬಿಡಿ, ವೆಲ್ಲಿಂಗ್ಟನ್ ಪಾರ್ಕ್ ಬೋಟಿಂಗಿಗೆ. ಒಳ್ಳೆ ಜಾಗ. ಹಲೋ. ಸೊ ಒಂದು ಬ್ಯೂಟಿಫುಲ್ ಪ್ಲೇಸಲ್ಲಿ ಕೂತ್ಕೊಂಡಿದ್ದೀನಿ. ಹಿಂಗೆ ರೈಡ್ ಮಾಡ್ತಾ ಬರ್ತಾ ಒಂದೊಳ್ಳೆ ಜಾಗ ಸಿಕ್ತು. ಸೊ ಕೂತ್ಕೊಂಡಿದ್ದೀನಿ, ತೋರಿಸ್ತೀನಿ ತಡೀರಿ. ನೋಡಿ ಏನು ಸಖತ್ತಾಗಿದೆ ನೋಡಿ, ಯಾರೂ ಇಲ್ಲ, ಪೀಸ್ಫುಲ್ ಜಾಗ. ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ವಾ, ಸೂಪರ್. ಈ ರೂಟಲ್ಲಿ ಮೇಲಿಂದ ಗಾಡಿ ಬಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಯಾಕಂದರೆ ಇಲ್ಲಿ ಬಂದು ಯೂಟರ್ನ್ ಹೊಡೆಯುತ್ತೆ. ಸೊ ಅಲ್ಲಿ ಯೂಟರ್ನ್ ಹೊಡೆದ್ಮೇಲೆ ತಿರುಗಿ ಡೌನಿಗೆ ಇಳಿಯುತ್ತೆ. ಡೌನಿಂದ ಬಂದಿರೋ ಗಾಡಿ ಅಪ್ಗೋದ್ರೆ ಹಂಗೆ ಹೋಗುತ್ತೆ, ಕಾಣುತ್ತೆ. ಇಲ್ಲಿ ಕೂತ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ಕೂತ್ಕೊಂಡಿದ್ದೀನಿ, ಆಗಿದೆ. ಬ್ಯೂಟಿಫುಲ್ ಪ್ಲೇಸ್. ಇಲ್ಲೊಂದೇನು ನಾನು ನೋಡಿದೆ ಅಂದರೆ, ನೇಚರು ಅಥವಾ ದೇವರು ಎಲ್ಲನೂ ಫೇರಾಗಿ ಟ್ರೀಟ್ ಮಾಡ್ತಾನೆ. ನಾವುಗಳು ಅಷ್ಟೇ, ಜಾತಿ ಅದು ಇದು ಎಲ್ಲ ಮಾಡಿರೋದು. ಜಾತಿ, ದುಡ್ಡಿರೋರು, ಬಡವರು, ಶ್ರೀಮಂತ ಅಂತಲ್ಲಿ ಮಾಡಿದ್ದೀವಿ. ನೇಚರ್ ಒಂದೇ ನೋಡಿ. ನೇಚರಲ್ಲಿ ಚೆನ್ನಾಗಿ ದುಡ್ಡಿರೋರು ಒಂದು ಒಳ್ಳೆ ಮನೆ ಕಟ್ಕೊಂಡು ಮೇಲಿದ್ದಾರೆ. ಅದೇ ನೇಚರು ಒಂದು ನಾರ್ಮಲ್ ಮನುಷ್ಯನಿಗೆ ಈ ಥರ ಒಂದು ಮನೆ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಅವರು ಮನೆ ಮಾಡಿಕೊಂಡು ಈ ನೇಚರ್ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿರ್ತಾರೆ ನೋಡಿ. ಸೊ ಎರಡೂ ಮನೆಗಳು ವಾಸಕ್ಕೆ ಇರೋದು. ಒಂದು ಡಿಫ್ರೆನ್ಸ್ ಏನಂದರೆ ಇದು ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ. ಈ 360 ಡಿಗ್ರಿಯಿಂದನೂ ಆ ಮನೆ ತುಂಬ ಚೆನ್ನಾಗಿದೆ. ಆ ಮನೇಲಿ ವಾಸ ಮಾಡಿದ್ರು ಅಷ್ಟೇ ಚೆನ್ನಾಗಿರುತ್ತೆ. ಈ ಮನೆ ಹೋಗ್ಬಿಟ್ರೆ ಫುಲ್ ವ್ಯೂ ಇರುತ್ತೆ ನೋಡೋಕ್ಕೆ, ಅಲ್ಲೂ ಚೆನ್ನಾಗಿರುತ್ತೆ, ಎರಡೂ ಚೆನ್ನಾಗಿರುತ್ತೆ. ಇಲ್ಲಿರೋಂಗೆ ಇದೇ ಸ್ವರ್ಗ, ಅಲ್ಲಿರೋಂಗೆ ಅದೇ ಸ್ವರ್ಗ. ಸೊ ನೇಚರ್ ನೋಡಿ ಯಾವುದೇ ಥರ ಮೋಸ ಮಾಡಿಲ್ಲ, ಇಬ್ರಿಗೂ ಸ್ವರ್ಗವನ್ನು ಈಕ್ವಲಾಗಿ ಕೊಟ್ಟಿದ್ದಾನೆ. ಹೆಂಗನ್ನಿಸ್ತಿ ಲೊಕೇಶನು? ಸೂಪರ್ ಅಲ್ವಾ? ಮಸ್ತ್ ಮಜಾ. ಇಲ್ಲಿಗೆ ನಾನು ಈ ಎಕ್ಸ್ಪ್ಲೋರಿಂಗ್ ಕುನ್ನೂರು ಪಾರ್ಟ್ 2 ವೀಡಿಯೋನ ಎಂಡ್ ಮಾಡ್ತೀನಿ. ಸೊ ಒನ್ ಡೇಲಿ ನಾನು ಎಷ್ಟು ಜಾಗಗಳು ವಿಸಿಟ್ ಮಾಡಿದೆ ಸ್ವಲ್ಪ ತೋರಿಸಿದ್ದೀನಿ ಬಿಟ್ಸಲ್ಲಿ, ಪೂರ್ತಿ ನಿಮಗೆ ಕವರ್ ಮಾಡಿಲ್ಲ. ಯಾಕಂದರೆ ಯಾವುದು ಲೊಕೇಶನ್ ಇರೋಂಥ ಜಾಗಗಳೆಲ್ಲ ಎಲ್ಲ ರಿಮೋಟ್ ಏರಿಯಾಸು, ಯಾವುದು ಟೂರಿಸ್ಟ್ ಪ್ಲೇಸ್ಗಳೆಲ್ಲ. ಒಂದೆರಡು ಬಿಟ್ಟರೆನೆಲ್ಲ ಎಕ್ಸ್ಪ್ಲೋರ್ ಮಾಡಿರೋ ಜಾಗ. ಸೊ ಇಂಟೀರಿಯರ್ ವಿಲೇಜ್ ಒಳಗೆ ಹೋಗಿ, ಗೊತ್ತಿಲ್ಲದಿರೋ ರೋಡ್ಸ್ ಹೋಗಿ, ಗೂಗಲ್ ಮ್ಯಾಪ್ ಇಲ್ದಂಗೆ ಹೋಗಿ ಹುಡುಕಿರೋಂಥ ಜಾಗಗಳು ಇವೆಲ್ಲ. ಸೊ ನಾನು ಈ ಥರನೇ ಮಾಡೋಕ್ಕೆ ಇಷ್ಟಪಡ್ತೀನಿ. ನಂದು ಯೂಶ್ವಲಿ ಟೂರಿಂಗೆಲ್ಲ ಈ ಥರ ಇರುತ್ತೆ, ಯಾವುದು ಟೂರಿಸ್ಟ್ ಪ್ಲೇಸ್ಗಳು ಹೋಗಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿನಿ. ಥ್ಯಾಂಕ್ಸ್ ಆಲ್ ಫಾರ್ ವಾಚಿಂಗ್. ನೆಕ್ಸ್ಟ್ ಪಾರ್ಟ್ 3 ಬರುತ್ತೆ, ಬಟ್ ಅದು ಕುನ್ನೂರಲ್ಲ, ರಿಟರ್ನ್ ಟು ಬ್ಯಾಂಗ್ಳೂರು ವಿಡಿಯೋ. ಅದರಲ್ಲಿ ಸ್ವಲ್ಪ ಬಂಡೀಪುರಲ್ಲಿ ಅನಿಮಲ್ಸ್ ಎಲ್ಲ ಸೈಟ್ ಮಾಡಿದ್ದೆ, ಹಾಗಾಗಿ ಆ ವಿಡಿಯೋ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಕ್ಯಾಚ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆಲ್. ಬಾಯ್.